ಇಲ್ಲಿ ತನಕ ನಾವು ಡಬಲ್ ಎಂಜಿನ್ ಸರ್ಕಾರ ಅಂತ ಕೇಳ್ತಾ ಇದ್ವಿ. ಇನ್ನು ಮುಂದೆ ತ್ರಿಬಲ್ ಎಂಜಿನ್ ಸರ್ಕಾರ. ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ, ಅದರಲ್ಲೂ ಕೂಡ ಪಾಲಿಕೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಂತೂ ಉತ್ತುಂಗದಲ್ಲಿದೆ, ಕಮಾಲ್ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಇಲ್ಲಿ ತನಕ ಶಿವಸೇನೆ ಹೆಸರಿಗೋಸ್ಕರ ಹೊಡೆದಾಟ ಹೋರಾಟಗಳಾಗ್ತಾ ಇತ್ತಲ್ಲ, ಇನ್ನು ಮುಂದೆ ಶಿಂಧೆ ಬಣವೇ ಅಧಿಕೃತ ಶಿವಸೇನೆ ಅನ್ನುವ ಹಂತಕ್ಕೆ ಇವತ್ತಿನ ರಿಸಲ್ಟ್ ಹೋಗಿದೆ. ಕಾಂಗ್ರೆಸ್ ಅಂತೂ ಎಲ್ಲೆಡುತ್ತು, ಏಕಾಂಗಿಯಾಗಿ ನಾವು ಹೋರಾಟ ಮಾಡ್ತೀವಿ, ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಲೇ ಮಕ್ಕಡೆ ಬಿತ್ತ. ಮೈತ್ರಿ ವರ್ಕೌಟ್ ಆಗ್ಲಿಲ್ವಾ? ಆಮೇಲೆ ಈ ಠಾಕ್ರೆಗೆ ಮಾತ್ರ ನಿಜಕ್ಕೂ ದೊಡ್ಡ ಆಘಾತ. 28-29 ವರ್ಷಗಳ ಇತಿಹಾಸದಲ್ಲೇ ಠಾಕ್ರೆ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ. ಸೊ ಇದನ್ನ ಮಹಾರಾಷ್ಟ್ರದಲ್ಲಾಗಿರುವ ಲೋಕಲ್ ಬಾಡಿ ಎಲೆಕ್ಷನ್ ಅನ್ನ ನಾವ್ಯಾಕೆ ಇಷ್ಟೊಂದು ತೂಕದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ, ದೇಶದಲ್ಲೇ ಅತ್ಯಂತ ಸಿರಿವಂತ ಪಾಲಿಕೆ ಎಲೆಕ್ಷನ್ ಅಂತ ಕರೀತಾರೆ. ಸೊ ಎಲೆಕ್ಷನ್ ಹೇಗಾಯಿತು, ಮೈತ್ರಿ ಹೇಗೆ ವರ್ಕೌಟ್ ಆಯಿತು, ಬಿಜೆಪಿ ಇಷ್ಟೊಂದು ಉತ್ತುಂಗದಲ್ಲಿರೋಕೆ ಕಾರಣ ಏನು, ಅವರ ಎಫರ್ಟ್ಸ್ ಏನು, ಕಾಂಗ್ರೆಸ್ ಎಲ್ಲಿ ಮುಗುರಿಸ್ಬಿತ್ತು, ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಕೇಸರಿ ಕಮಾಲ್. ನಾನು ವಿದ್ಯಾ ಮಲ್ನಾಡ್. ಮಹಾರಾಷ್ಟ್ರ ಲೋಕಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ, ಬಹಳ ಉತ್ತುಂಗದ ಶಿಖರದಲ್ಲಿದೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇಲ್ಲಿ ತನಕ ಡಬಲ್ ಎಂಜಿನ್ ಸರ್ಕಾರ ಇದ್ರೆ ವರ್ಕೌಟ್ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಇದು ಡಬಲ್ ಎಂಜಿನ್ ಅಲ್ಲ ರೀ, ತ್ರಿಬಲ್ ಎಂಜಿನ್ ಸರ್ಕಾರ ಅಂತ ಅನಿಸ್ಕೊಳ್ತಾ ಇದೆ. 29 ಪಾಲಿಕೆಗಳ ಪೈಕಿ 23ರಲ್ಲಿ ಬಿಜೆಪಿ ಮೈತ್ರಿಕೂಟದ್ದೇ ದರ್ಬಾರ್ ಜೋರಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತಗಳು ಸಿಗ್ತಾ ಇದ್ದು, ಬರೋಬ್ಬರಿ 28 ವರ್ಷಗಳ ಬಳಿಕ ಠಾಕ್ರೆಯ ಸರ್ಕಾರ ಎಡು ಬಿದ್ದಿದೆ. ಮಹಾಯುತಿ ಮುಂದೆ ಪವಾರ್ ಠುಸ್ ಆಗಿದ್ದು, ಕೈ ಕಳಪೆ ಪ್ರದರ್ಶನಕ್ಕೆ ಹೋಗಿದೆ. ಮಹಾ ಲೋಕಲ್ ಸಮರದಲ್ಲಿ ಇತಿಹಾಸವನ್ನ ಬಿಜೆಪಿಯ ಮೈತ್ರಿಕೂಟ ಸೃಷ್ಟಿ ಮಾಡಿದ್ದು, ಬಿಜೆಪಿ ಮೈತ್ರಿಕೂಟದ ಅಬ್ಬರಕ್ಕೆ ಶಿವಸೇನೆಯ ಕೋಟೆ ಛಿದ್ರ ಆಗಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾಯುತಿ ನಿಜಕ್ಕೂ ಮ್ಯಾಜಿಕ್ ಮಾಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿದೆ. ಈ ಒಂದು ರೀತಿ ಉತ್ತುಂಗದ ಶಿಖರದಲ್ಲಿದ್ದಾರೆ ಬಿಜೆಪಿ ಅವರು. ಡಬಲ್ ಎಂಜಿನ್ ಆಯ್ತು, ಈಗ ತ್ರಿಬಲ್ ಎಂಜಿನ್ ಸರ್ಕಾರ ಅಂತ ಕೇಳ್ಬೋದು ಇನ್ನು ಮುಂದಕ್ಕೆ ನಾವು. ಇನ್ನು ಬಿಜೆಪಿ ಜೊತೆಯಲ್ಲೇ ಶಿವಸೇನೆ ಶಿಂಧೆ ಬಣಕ್ಕೂ ಕೂಡ ಜನ ಬೆಂಬಲ ಕೊಟ್ಟಿದ್ದಾರೆ. ಶಿವಸೇನೆಯ ಶಿಂಧೆ ಬಣ ಅಂದಾಗ ನಾವು ಇನ್ನೊಂದು ಹೇಳಲೇಬೇಕು, ಠಾಕ್ರೆಗೆ ದೊಡ್ಡ ಆಘಾತ. ಅಂಡ್ ಶಿವಸೇನೆ, ನಿಜವಾದ ಶಿವಸೇನೆ ಯಾರು, ಶಿಂಧೆದು ನಿಜವಾದ ಶಿವಸೇನೆ ಅನ್ನೋ ರೀತಿಯಲ್ಲಿ ರಾಜಕೀಯ ಚರ್ಚೆಗಳು ಇನ್ನು ಮುಂದಕ್ಕೆ ಆರಂಭ ಆಗ್ತಾ ಇದಾವೆ. ಬೆಳಗಿನಿಂದಲೂ ಕೂಡ ಈ ರಿಸಲ್ಟ್ ಬಂದಾದ ನಂತರ ಈಗ ಅಜಿತ್ ಶರದ್ ಪವಾರ್ ಜೋಡಿಗೆ ಮತದಾರರು ಒಲಿಲಿಲ್ಲ. ಥಾಣೆ, ಗ್ರೇಟರ್ ಮುಂಬೈ, ನವಿ ಮುಂಬೈ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಹೋಗಿದೆ. ಲಾತೂರ್ನಲ್ಲಿ 70 ಸ್ಥಾನಗಳಲ್ಲಿ 43ರಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಒಟ್ಟು 2869 ವಾರ್ಡ್ಗಳಲ್ಲಿ 1390ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಮುಂಬೈನಲ್ಲಿ ಕಮಲ ಅರಳಿದ್ದಕ್ಕೆ ರಾಜ್ಯದಲ್ಲೂ ಕೂಡ ಇವರಿಗೆ ಒಂದು ರೀತಿ ಉತ್ಸಾಹ ಮನೆ ಮಾಡಿದೆ ರಾಜ್ಯದ ಬಿಜೆಪಿಯಲ್ಲಿ. ಬೆಂಗಳೂರಿನ GBA ಗೆಲ್ಲೋದು ಖಚಿತ ಅಂತ ಆರ್ ಅಶೋಕ್ ಅವರು ಅಲ್ಲಿಯ ಸೆಲೆಬ್ರೇಷನ್ನ ವೈಬ್ಸ್ನ ಇವ್ರು ಪಡ್ಕೊಳ್ತಾ ಇದ್ದಾರೆ. ಮುಂಬೈ ಪಾಲಿಕೆ ಫಲಿತಾಂಶವೇ ಪ್ರೇರಣೆ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ JDS ಬಿಜೆಪಿಗೆ ಈ ಮುಂಬೈ ಪಾಲಿಕೆ ಚುನಾವಣೆ ಏನಾಗಿದೆ, ರಿಸಲ್ಟ್ ಏನು ಬಂದಿದೆ, ಇಲ್ಲಿನ ಲೋಕಲ್ ಎಲೆಕ್ಷನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಫ್ರೆಂಡ್ಲಿ ಫೈಟ್ ಅಂತ ಇದ್ರಿ ಇಲ್ಲಿ ತನಕ, ಅದು ಉಲ್ಟಾ ಆಗ್ಬಿಡುತ್ತಾ? ಫ್ರೆಂಡ್ಲಿ ಫೈಟೇ ಇರಲ್ವಾ, ಫ್ರೆಂಡ್ಸೇನ ಇಬ್ರು? ಇವೆಲ್ಲವೂ ಕೂಡ ಚರ್ಚೆನ ಮಾಡ್ತಾ ಹೋಗ್ಬೇಕಾಗುತ್ತೆ, ನೋಡ್ತಾ ಹೋಗೋಣ. ಸೊ ಈಗ ಮಹಾರಾಷ್ಟ್ರ ಲೋಕಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ನಿಜಕ್ಕೂ ಕಮಾಲ್ ಮಾಡಿದೆ. ಇನ್ನು ಮುಂದಕ್ಕೆ ಡಬಲ್ ಎಂಜಿನ್ ಅಲ್ಲ, ತ್ರಿಬಲ್ ಎಂಜಿನ್ ಸರ್ಕಾರ ಅವ್ರದ್ದು. ನಮ್ಮ ಬಾರಿಗೆ ಬಿಜೆಪಿ ಶಿವಸೇನಾ ಪಕ್ಷಗಳಿಂದ NDA ಪಾರ್ಟ್ನರ್ಸ್ಗಳೇನಿದ್ದಾರೆ ಸಂಪೂರ್ಣವಾದಂತಹ ಬಹುಮತ ಬರುತ್ತೆ ಅಂತಕ್ಕಂಥ ಎಕ್ಸಿಟ್ ಪೋಲ್ ನಿನ್ನೆ ದಿನ ನೀವೇ ಪ್ರಚಾರ ಮಾಡಿದ್ದೀರಿ. ಅದರ ರೀತಿಯಲ್ಲೇ ಇವತ್ತು ಮುಂಬೈನಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯ ನೇತೃತ್ವದಲ್ಲಿ ಮುಂಬೈನ ಕಾರ್ಪೊರೇಷನ್ ಅಧಿಕಾರಕ್ಕೆ ಪಡಿತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ, ಗೌರವ ಪ್ರಧಾನಮಂತ್ರಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ.
ಈಗ ಜಿಬಿಎ ಮತ್ತೆ ಸ್ಥಳೀಯ ಸಂಸ್ಥೆ ಎರಡು ನಿಮ್ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ. ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂತ ಪ್ಲಾನ್ ಏನಾದ್ರು ಆಗಂತ? ನಿಮಿಷ, ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಐತಿ. ಮಹಾರಾಷ್ಟ್ರ ರಿಸಲ್ಟ್ ಪಂಚರಾಜ್ಯ ಚುನಾವಣೆ ಇದೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ, ದಿಕ್ಸೂಚಿನ ಹೇಗೆ ಅಂತ? ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ಇವತ್ತು ಮಹಾರಾಷ್ಟ್ರದ ಕಾರ್ಪೊರೇಷನ್ ಚುನಾವಣೆ ನಡೆದಿದೆ ಇಡೀ ದೇಶ. ಯಾಕಂದ್ರೆ ಇಡೀ ಭಾರತದಲ್ಲೇ ಹೈಯೆಸ್ಟ್ ಆದಾಯ ಇರತಕ್ಕಂಥ ಒಂದು ಕಾರ್ಪೊರೇಷನ್, ಪ್ರತಿಷ್ಠಿತವಾದಂಥ ಕಾರ್ಪೊರೇಷನ್. ಅಂಥದ್ರಲ್ಲಿ NDA ಮೈತ್ರಿಕೂಟ ಪ್ರಚಂಡ ಬಹುಮತವನ್ನು ಗಳಿಸೋ ಮುಖಾಂತರ ನರೇಂದ್ರ ಮೋದಿಯವರಿಗೆ, ಅಲ್ಲಿನ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಮತ್ತು ಶಿವಸೇನೆ, NCP ನಮ್ಮ ಗಠಬಂಧನ್ ಏನಿತ್ತು ಅವರೆಲ್ಲರಿಗೂ ದೊಡ್ಡ ಜಯವನ್ನು ತಂದುಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ವಿರೋಧ ಪಕ್ಷದ ನಾಯಕನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಕರ್ನಾಟಕದ ಬೆಂಗಳೂರಿನ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ರೀತಿ ಹೋರಾಟವನ್ನು ನಾವು ಕೂಡ ಮಾಡ್ತೀರಿ. ನಿಮ್ಮ ಪ್ರೇರಣೆಯನ್ನು ನಾವು ಪಡಿತೀರಿ.